ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಗೌರವ. ಪದ್ಮಭೂಷಣ ಪ್ರಶಸ್ತಿಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸುವರ್ಣ ನ್ಯೂಸ್ಗೆ ಶತಾವಧಾನಿ ಆರ್ ಗಣೇಶ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪರಂಪರೆ ಆಶ್ರಯಿಸಿದವರಿಗೆ ಸರ್ಕಾರ ಈ ರೀತಿ ಪ್ರೋತ್ಸಾಹಿಸಿದೆ. ಕನ್ನಡ ಸಾಹಿತ್ಯ, ಭಾರತೀಯ ಪರಂಪರೆಯೇ ನನ್ನ ಜೀವನ. ಕನ್ನಡದ ಮೂಲಕ ಜಗತ್ತು ನೋಡ್ತೀನಿ. ನನಗಿಂತ ಹಿರಿಯರು, ಪ್ರತಿಭಾವಂತರಿಗೆ ಇನ್ನೂ ಇಂಥ ಪ್ರಶಸ್ತಿ ಸಿಕ್ಕಿಲ್ಲ. ಅಂತ ಮಹನೀಯರಿಗೂ ಅತ್ಯುನ್ನತ ಪ್ರಶಸ್ತಿ ಲಭಿಸಲಿ. ಅತ್ಯಂತ ಮುಜುಗರ, ಪ್ರೀತಿಯಿಂದ ಪ್ರಶಸ್ತಿಯನ್ನ ಸ್ವೀಕರಿಸ್ತೀನಿ ಅಂತ ಶತಾವಧಾನಿ ಆರ್ ಗಣೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದ ಅತ್ಯುನ್ನತ ಗೌರವವಾದಂತಹ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದಂತಹ ಶತಾವಧಾನಿ ಆರ್ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ದೇಶದ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿರುವಂಥದ್ದು, ಮೊದಲ ಪ್ರತಿಕ್ರಿಯೆ ನೀಡೋದಾದರೆ? ನಮಸ್ಕಾರ. ಮೊದಲ ಪ್ರತಿಕ್ರಿಯೆ ಅಂತ ಏನಿಲ್ಲ, ಈ ಥರದ ಪ್ರಶಸ್ತಿಗಳಿಂದ ಒಳ್ಳೆಯ ಕೆಲಸ ಮಾಡೋರಿಗೆ ಒಂದಿಷ್ಟು ಸ್ಫೂರ್ತಿ ಬರುತ್ತೆ. ಅದಕ್ಕಿಂತ ಮಿಗಿಲಾಗಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟಿರುವಂಥವ್ರಿಗೆ ಹೆಚ್ಚಿನ ಸಂತೋಷ ಆಗುತ್ತೆ. ಅದಷ್ಟೇ, ಅದು ಮುಖ್ಯವಾಗಿ ಆಗುವಂಥದ್ದು. ಸಮಾಜದ ಒಂದು ಸ್ವಾಸ್ಥ್ಯ ಕಾಪಾಡುವಲ್ಲಿ ಸಜ್ಜನರ ಸಂತೋಷ ದೊಡ್ಡದು ಅಂತ ಭಾವಿಸಿದ್ದೀನಿ. ಇವಾಗ ನಿಮ್ಮನ್ನು ಗುರುತಿಸಿ ಒಂದು ಅತ್ಯುನ್ನತ ಗೌರವವನ್ನು ನೀಡಿರುವಂಥ ಕೇಂದ್ರ ಸರ್ಕಾರ, ಅವ್ರಿಗೇನಾದರೂ? ನಾನು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ, ನಮ್ಮ ಪರಂಪರೆಗೆ, ಸನಾತನ ಧರ್ಮಕ್ಕೆ ಸದಾ ಕೃತಜ್ಞನಾಗಿರ್ತೀನಿ. ನಾನು ಯಾರಿಂದಲೂ, ಯಾವ ವ್ಯವಸ್ಥೆಯಿಂದಲೂ ದೊಡ್ಡ ನಿರೀಕ್ಷೆ ಯಾವುದೂ ಮಾಡೋಲ್ಲ. ತುಂಬ ಕಷ್ಟಗಳಿರ್ತವೆ, ಬಹಳ ತೊಂದರೆಗಳಲ್ಲಿ, ಬಹಳ ಸಮಸ್ಯೆಗಳಲ್ಲಿ ಯಾವುದೇ ಸರ್ಕಾರವಾಗಲಿ ಇಕ್ಕಟ್ಟಿನಲ್ಲಿ ಮಾಡಬೇಕಾಗುತ್ತೆ. ಅದು ಮಾಡುವಾಗ ನಮಗೆ ಒಳ್ಳೆಯದು ಅನಿಸಿದ್ದೇನಾದರೂ ಆದಾಗ ಸಂತೋಷವಾಗುತ್ತೆ. ಹಾಗಾಗಿ ಈ ಬಗ್ಗೆ ನಾನು ಕೃತಜ್ಞತೆ ಇಟ್ಟುಕೊಳ್ತೀನಿ. ಯಾವುದೇ ವ್ಯವಸ್ಥೆಯಿಂದ DVG ಅವ್ರು ಹೇಳ್ತಾರಲ್ಲ, ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಅಂತ ಅಷ್ಟೇ. ನೀವು ನಿರೀಕ್ಷೆ ಮಾಡಿದ್ರಾ ಇಂಥದ್ದೊಂದು ಪ್ರಶಸ್ತಿ ನಿಮ್ಮನ್ನು ಆರಿಸಿ ಬರುತ್ತೆ ಅನ್ನೋವಂಥದ್ದು? ಯಾಕೆಂದರೆ ಪ್ರಯತ್ನ, ಪುರುಷ ಪ್ರಯತ್ನ ನಮ್ಮದು. ಪುರುಷ ಸ್ತ್ರೀ ಭೇದ ಇಲ್ಲ ನಮ್ಮಲ್ಲಿ. ಪುರುಷ ಅಂತಂದರೆ ಈ ದೇಹದಲ್ಲಿರುವ ಜೀವ ಅಂತ ಅರ್ಥ. ಜೀವಕ್ಕೆ ಜೆಂಡರ್ ಇಲ್ಲ, ದೇಹಕ್ಕಷ್ಟೇ ಜೆಂಡರು. ಹಾಗಾಗಿ ನಮ್ಮ ಮಾನವ ಪ್ರಯತ್ನ ಅನ್ನೋದು ನಾವು ನಮ್ಮದು ಇಷ್ಟಪಟ್ಟ ಕೆಲಸಗಳಲ್ಲಿ ಮಾಡ್ತೀವಿ. ಪುರಸ್ಕಾರ ನಮ್ಮದಲ್ಲ, ಅದು ದೈವಾಧೀನ, ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು, ಜಗತ್ತಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಬಂದರೆ ಸಂತೋಷ, ಬರದೇ ಇದ್ದರೆ ಬೇಸರ ಇಲ್ಲ. ನನಗೆ ತುಂಬ ಆದರಣೀಯರಾದ ಪ್ರೊಫೆಸರ್ LV ಶಾಂತಕುಮಾರಿ ಅನ್ನೋರು ಹೇಳ್ತಿರ್ತಾರೆ, ಬದುಕೋದಕ್ಕೆ ಭಯವಿಲ್ಲ, ಬದುಕೋದಕ್ಕೆ ಬೇಸರವಿಲ್ಲ, ಸಾಯೋಕ್ಕೆ ಭಯವಿಲ್ಲ ಅಂತ. ಅಷ್ಟೇ. ಆ ವಿಷಯದಲ್ಲಿ ಇವುಗಳಲ್ಲಿ ಬಗ್ಗೆ ಎಲ್ಲ ಆಸೆ ಪಟ್ಟು ಅದನ್ನು ಹಿಂದೆ ಹೋಗಿ ಸಂಕಟಪಟ್ಟು ವ್ಯವಸ್ಥೆಯನ್ನು ಬೈಯುವ, ಪಡೆದವ್ರ ಬಗ್ಗೆ ಕರುಬುವ ಇವ್ಯಾವುದೂ ಇಲ್ಲ. ಇಂಥ ಒಂದು ಸಂತಸದ ಕ್ಷಣದಲ್ಲಿ ಯಾರು ಪ್ರೇರಣೆ ಆಗಿರುವಂಥದ್ದಾಗಲಿ, ಮಾರ್ಗದರ್ಶಕರಾಗಲಿ ಯಾರನ್ನಾದ್ರೂ ಸ್ಮರಿಸ್ಕೊಳ್ಳೋದಾದರೆ? ಅವ್ರದ್ದೆಲ್ಲರದ್ದು ಜ್ಞಾಪಕ ಆಗುತ್ತೆ. ಮುಖ್ಯವಾಗಿ ನನ್ನ ತಾಯಿ, ತಂದೆ, ಅಣ್ಣ ಮೂವರೂ ಈಗಿಲ್ಲ. ಹಾಗಾಗಿ ರಕ್ತ ಹಂಚಿಕೊಂಡಂಥ ಅಣ್ಣ ಆಗಲಿ, ಜೀವ ಕೊಟ್ಟಂಥ ತಂದೆ ತಾಯಿ ಆಗಲಿ ಇಲ್ಲ. ಅವರಿದ್ದಿದ್ದರೆ ನನಗಿಂತ 1000 ಪಟ್ಟು ಸಂತೋಷ ಪಡ್ತಾಯಿದ್ರು. ನನ್ನ ಗುರುಗಳ ಪರಂಪರೆ ದೊಡ್ಡದಾಗಿದೆ. ಗುರುಗಳು ಅಂದರೆ ನೇರವಾಗಿ ಕಲಿತಿದ್ದು ಅಂತ ಮಾತ್ರವಲ್ಲ, ನನ್ನ ಅಕ್ಷರಾಭ್ಯಾಸದ ಕಾಲದಿಂದ ಶಾಲೆಯಲ್ಲಿ, ಪ್ರೈಮರಿ ಸ್ಕೂಲಿಂದ ಮೊದಲುಕೊಂಡು ಹೈಸ್ಕೂಲು, ಇಂಜಿನಿಯರಿಂಗು, ಕಾಲೇಜು ಇತ್ಯಾದಿಗಳೆಲ್ಲದರೊಳಗೂ ಪಾಠ ಮಾಡಿದವರು ಬುದ್ಧಿ ಮನಸ್ಸುಗಳನ್ನು ರೂಪಿಸಿದ್ದಾರೆ. ನನಗೆ ಸಂಗೀತ ಪಾಠ ಹೇಳಿದಂಥ ಗುರು ನಾಗವಲ್ಲಿ ನಾಗರಾಜ್ ಅವರಿದ್ದಾರೆ. ನನಗೆ ನಾಟ್ಯಶಾಸ್ತ್ರದ ದಿಗ್ದರ್ಶನ ಮಾಡಿದಂಥ ಕೀರ್ತಿಶಿಷ್ಯ ಸುಂದರಿ ಸಂತಾನಮವರು, ಅವರ ಗುರುಗಳು ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು, ಇಂಥವರು. ಮತ್ತು ನನಗೆ ವೇದ ಪಾಠ ಹೇಳಿದಂಥ ಶೇಷಣ್ಣ ಶ್ರೌತಿಗಳು. ಹೀಗೆ ಒಬ್ಬರೇ ಇಬ್ಬರೇ. ನನಗೆ ಸಂಸ್ಕೃತ ವ್ಯಾಕರಣ ಪಾಠ ಹೇಳಿದಂಥ ವಿದ್ವಾನ್ N. ರಂಗನಾಥ್ ಶರ್ಮರು, ನನಗೆ ಅವಧಾನದಲ್ಲಿ ತೊಡಗಿಸಿದಂಥ ಮಹಾಮನೀಷಿ ಲಂಕಾ ಕೃಷ್ಣಮೂರ್ತಿಯವರು, ಈ ಥರ ದೊಡ್ಡವರು ಅವರೆಲ್ಲ ಇದ್ದಾರೆ. ಅದೆಲ್ಲ ಜ್ಞಾಪಕ ಆಗುತ್ತೆ. ಅವರಿಗೆಲ್ಲರಿಗೂ ನನ್ನ ಶ್ರದ್ಧಾಂಜಲಿ, ಕೃತಜ್ಞತೆ ಸಲ್ಲುತ್ತದೆ. ಇದಿಷ್ಟು ಪಂಡಿತರಾದಂತಹ ಶತಾವಧಾನಿ ಆರ್ ಗಣೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಈರನ್ನ ಜೊತೆ ಪ್ರವೀಣ್ ಎಸ್ಸೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.